ಭಾರ್ಗವಿ, ನಿನ್ನ ನೋಡ್ತಿದ್ರೆ ಮನ್ಸಲ್ಲೇನೋ ಗೊಂದಲ ಇರೋದು ಗೊತ್ತಾಗ್ತಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದ್ಸಲ ಒಳ್ಳೇದ್ ಮಾಡೋದಕ್ಕೆ ಕೆಟ್ಟದ್ದು ಒಳ್ಳೇದು ಎಲ್ಲನೂ ಮುಚ್ಚಿಡ್ಬೇಕಾಗತ್ತೆ. ಹಾಗಂದ್ ಮಾತ್ರಕ್ಕೆ ಅದು ಮೋಸ ಅಲ್ಲ, ಯುದ್ಧದ ತಂತ್ರ ಅನ್ಕೋ ಅಷ್ಟೇ. ಈ ಚಿಕ್ಕಿ ಕೊಟ್ಟೋರು ಯಾರು? ನನ್ ಮನ್ಸಲ್ಲಿ ಯೋಚಿಸ್ತಿರೋದು ಇವ್ರಿಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ಆ ಬಂದಿದಾರ? ಸರ್ ಸರ್ ನಿಮಗೆ ತಲುಪ್ಸಕ್ಕೆ ಯಾರೋ ಕೊಟ್ಟೋದ್ರು ಸರ್. ಓ ಥ್ಯಾಂಕ್ ಯು. ಯಾರು ಕೊಟ್ಟರು? ಗೊತ್ತಿಲ್ಲ ಸರ್. ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಗಾಳಿಲಿ ಅರಮನೆ ಕಟ್ತಾಗೆ. ಗೆಲ್ಲಬೇಕು ಅನ್ನೋ ಹುಚ್ಚು ಹಠಾನ ಬಿಟ್ಬಿಡು ಜೆಪಿ. ಇಲ್ಲ ಅಂದ್ರೆ ಇಷ್ಟು ವರ್ಷದಿಂದ ನೀನ್ ಕಟ್ಟಿರೋ ಈ ಸುಳ್ಳಿನ ಅರಮನೆನೂ ಕುಸ್ದು ಹೋಗತ್ತೆ. MLA ಸ್ನೇಹದಿಂದ ಮಾಡಿದ ತಪ್ಪನ್ನ ಮುಚ್ಚಾಕ್ಬೋದು, ದುರಾಸೆ ತೀರಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನನ್ನ ಕಣ್ಣು ನಿನ್ನ ಸದಾ ಇರುತ್ತೆ, ಹುಷಾರು. ಜೆಪಿ, ಹೈಕಮಾಂಡಿಂದ ಫೋನು. ನಾನು ಸೆಂಟ್ರಲ್ ಮಿನಿಸ್ಟರ್ ಆಗೋದು ಪಕ್ಕಾ ಆಗ್ತಾ ಇದೆ. ಯುಸಿ, ಇವಾಗ ಅಡ್ಡ ಇರೋದು ಆ ಒಂದು ಕೇಸ್ ಅಷ್ಟೇ. ಆ ಒಂದು ಕೇಸ್ ಮುಗಿದ್ಬಿಟ್ರೆ ನಾನು ನಿರಾಳವಾಗಿರ್ಬೋದು. ನಾನು ಮಿನಿಸ್ಟರ್ ಆದಮೇಲೆ ನಮ್ಮ ಕಾಲೆಳೆಯೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲೇ ನಾವು ತುಂಬ ಹುಷಾರಾಗಿರ್ಬೇಕು. ಅಪ್ಪಿ ತಪ್ಪಿನೂ. ಏನ್ ಭಾರ್ಗವಿ, ಮದುಮಗಳಿಗಿಂತ ನಿನಗೆ ಟಪ್ಪೆ ಜೋರಾಗಿದೆ. ಈ ಫಂಕ್ಷನ್ ಅಲ್ಲಿ ಬರೀ ನಿನ್ನ ಬಗ್ಗೆನೇ ಮಾತು. ಅರ್ಜುನ್ ಹೆಂಡತಿ ಎಷ್ಟು ಒಳ್ಳೆಯವಳು, ಗಂಡ ಹೆಂಡತಿ ಏನ್ ಅನ್ಯೋನ್ಯವಾಗಿದ್ದಾರೆ ಅನ್ನೋದೇ ಮಾತು. ನನ್ನ ಕೇಳಿಸ್ಕೊಂಡು ಈ ಕಿವಿಲಿ ರಕ್ತ ಬರೋದು ಒಂದು ಬಾಕಿ. ಯಾಕೆ ನನ್ನ ತಂಗಿಯಾಗಿ ಹುಟ್ಟಿದೆ? ಆದಷ್ಟು ಬೇಗ ನಿನ್ನ ಎತ್ತಂಗಿ ಬೇಕು ಅಂತ ಅನ್ಕೊಂಡ್ರೆ ಉಡದ್ ಹಾಗೆ ಅರ್ಜುನ್ಗೆ ಅಂಟ್ಕೊಂಡೇ ಇದೆಯಲ್ಲೇ. ನಾಳೆ ನನ್ನ ಗಂಡ ಬಿಸ್ನೆಸ್ ಟ್ರಿಪ್ ಇಂದ ಬರ್ತಾ ಇದ್ದಾನೆ. ಅವನು ಬರೋಷ್ಟ್ರಲ್ಲಿ ನೀನಿಲ್ಲಿ ಬಂದಿದ್ದೆ, ಇಲ್ಲಿ ಇದ್ದೆ, ಹೋದೆ ಅನ್ನೋ ಸುಳಿವು ಇರಬಾರ್ದು. ಅದಕ್ಕೇನ್ ಮಾಡ್ತೀಯಾ? ಮಂತ್ರ ಹಾಕಿ ನನ್ನನ್ನ ಮಾಯ ಮಾಡ್ಬಿಡ್ತೀಯಾ? ನೀನು ಬೃಂದಾಕನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಇಲ್ಲ, ಹಾಗೆಲ್ಲ ಮಾಡೋದಿಲ್ಲ. ನೇರವಾಗಿ ನಿನ್ನ ಗಂಡನ ಹತ್ರ ಹೋಗಿ ನಿನ್ನ ಮತ್ತೆ ನನ್ನ ಗಂಡನ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡ್ತೀನಿ. ಅಲ್ಲಿಂದನೇ ಅಲ್ವಾ ಇನ್ನೊಂದು ಹೊಸ ಆಟ ಶುರುವಾಗೋದು. ಬೃಂದಕ್ಕ, ಅದ್ ಎಲ್ಲಿಂದ ಇಷ್ಟೊಂದು ದುರ್ಬುದ್ಧಿ ತುಂಬಿಕೊಂಡಿದ್ಯಾ ನೀನು?
ನೋಡು, ನನ್ ಮೇಲಿನ ಕೋಪಕ್ಕೆ ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ತಂದಿಡ್ಬೇಡ. ನಿನಗಂತೂ ಅಕ್ಕ ತಂಗಿ ಅನ್ನೋ ಸಂಬಂಧದ ಬಗ್ಗೆ ಎಳ್ಳು ಕಾಳಷ್ಟು ಪ್ರೀತಿ ಇಲ್ಲ. ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ಇರೋ ಬಾಂಧವ್ಯನ ಹಾಳು ಮಾಡ್ಬೇಡ ಬೃಂದಕ್ಕ. ಯಾರಿಗೇನಾದ್ರೂ ನನಗ್ ಚಿಂತೆ ಇಲ್ಲ. ನನಗೆ ನನ್ನ ಬಗ್ಗೆ ಮಾತ್ರ ಚಿಂತೆ ಇರೋದು. ಅರ್ಜುನ್ಗೆ ವಿಷಯ ಗೊತ್ತಾದ್ಮೇಲೆ ಮುಂದಿನ ಕತೆ ನಾನ್ ಹೇಳ್ಬೇಕಾಗಿಲ್ಲ. ನಿನ್ನನ್ನು ಮಾತ್ರ ನಾನು ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ. ನೋಡು, ಅದೇನ್ ಬೇಕಾದ್ರೂ ಮಾಡ್ಕೊ, ನನಗ್ ಬೇರೆ ಕೆಲ್ಸ ಇದೆ. ನನ್ನ ಮಾತನ್ನೇ ಇಗ್ನೋರ್ ಮಾಡಿ ಹೋಗ್ತೀಯಾ? ಮಾಡ್ತೀನಿ ತಡಿ ನಿನ್ಗೆ. ಜೆ ಪಿ, ಏನಾಯ್ತು? ಏನಿಲ್ಲ ಶಕ್ತಿ, ಒಂದು 10 ನಿಮಿಷ ಇಲ್ಲಿ ಆಚೆ ಕೆಲಸ ಇದೆ, ಬಂದ್ಬಿಟ್ಟೆ. ಯಾಕ್ ಬ್ರೋ ನಮ್ಮಿಬ್ರನ್ನ ಈ ಕಡೆ ಕರ್ಕೊ ಬಂದೆ? ಸಂಧ್ಯಾ ಕೇಸ್ ಬಗ್ಗೆ ನನಗೆ ನಿಜ ವಿಷಯ ಗೊತ್ತಾಗಿದೆ. ಏನ್ ಹೇಳ್ತಿದ್ಯಾ ಬ್ರೋ? ಏನ್ ನಿಜ ಗೊತ್ತಾಗಿದೆ? ಸಂಧ್ಯಾ ಕೊಲೆಗೂ ವಿಕ್ಕಿಗೂ ಏನು ಸಂಬಂಧ ಇಲ್ಲ ಅನ್ನೋದು. ಸಂಧ್ಯಾ ಸಾಯೋವಾಗ ವಿಕ್ಕಿ ಫಾರ್ಮ್ ಹೌಸ್ ಅಲ್ಲೇ ಇದ್ದ ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸಿ ಶ್ಯಾಮ್ ನನಗೆ ಅರ್ಥ ಮಾಡಿಸಿದ್ದಾನೆ. ಅದು ಅಲ್ಲದೆ ಭಾರ್ಗವಿನೂ ನಿನ್ ಬಗ್ಗೆ ಏನು ಮಾತಾಡ ಅಂದಮೇಲೆ ಶ್ಯಾಮ್ ಹೇಳ್ತಿರೋದು ನಿಜ ಅಂತ ಆಯ್ತು. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಬ್ರೋ. ಆದ್ರೆ ಸಂಧ್ಯಾನ್ ಸಾಯಿಸ್ತವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಪಾಪ ಬಡಪಾಯಿ ಹುಡುಗಿನ ರೇಪ್ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅರ್ಜುನ್, ಶುಭ ಕಾರ್ಯ ನಡೀತಾ ಇದೆ, ಈಗ ಹಳೇದೆಲ್ಲ ಬೇಕಾ? ಹೇಗೂ ನಿನ್ಗೆ ಇಲ್ಲಿ ನಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅದು ಸಾಕು. ಆದ್ರೆ ವಿಕ್ಕಿ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಮುಂಚೆ ನೀನ್ ಹೇಗಿದ್ದೆ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು. ಈಗ ನನ್ನ ಜೊತೆ ನಿನ್ ಮದ್ವೆ ಆಗ್ತಾ ಇದೆ. ಇನ್ ಮುಂದೆ ಬೇಕಾಬಿಟ್ಟಿಯಾಗಿರ್ಬಾರ್ದು. ನಿನ್ನಿಂದ ನನ್ನ ತಂಗಿಗೆ ಏನು ತೊಂದರೆ ಆಗಲ್ಲ ಅನ್ನೋ ಭರವಸೆ ಇಟ್ಕೊಂಡು ನಿಮ್ಮಿಬ್ರು ಪ್ರೀತಿಗೊಪ್ಪಿ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತಾ ಇದ್ದೇನೆ. ದಯವಿಟ್ಟು ನನ್ನ ನಂಬಿಕೆನ ಉಳಿಸ್ಕೊ. ಹಾಗೆ ನನ್ನ ತಂಗಿನ ಅವಳ ಹೊಟ್ಟೆಲಿರೋ ಮಗುನ ಚೆನ್ನಾಗಿ ನೋಡ್ಕೊ. ನಾನು ಮುಂಚಿನ ಥರ ಇಲ್ಲ ಅರ್ಜುನ್. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಈಗ ಬದಲಾಗಿದೆ. ಇನ್ಫ್ಯಾಕ್ಟ್
ನಾನು ರಿತುನ ತುಂಬಾ ಇಷ್ಟಪಡ್ತೇನೆ. ಇವಳು ಹೊಟ್ಟೆಲಿರೋ ಮಗು ನಂದು ಅಲ್ವಾ? ಹಾಗಿದ್ದಾಗ ನಾನು ಯಾಕೆ ನನ್ನ ಹುಡುಗಿಗೆ, ನನ್ನ ಮಗುಗೆ ತೊಂದರೆ ಕೊಡ್ಲಿ? ಅರ್ಜುನ್, ನೀನೇನು ಯೋಚನೆ ಮಾಡಬೇಡ. ಮಗು ಮತ್ತು ನನ್ನ ಹುಡುಗಿ ಇಬ್ರು ಸೇಫ್. ಆದ್ರೂ ಈ ಮಗು ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ. ರಿತುನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಭಾಷೆ ಕೊಡು. ರಿತು ನನ್ನ ಜವಾಬ್ದಾರಿ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಹಾಗೆ ನಮ್ಗೆ ನಮಗೆ ಏನು ತೊಂದರೆ ಬರ್ದಿರೋ ತರ ಭಾವನಾಗಿ ನೀನ್ ನೋಡ್ಕೋಬೇಕು, ಸರಿನಾ? यजामहे रुद्रं प्रजापते नमो प्रचोदयामहे रुद्रमन्यवानमहर्गभद्रकार्यं शुद्धपञ्चमं प्रजापते चक्रचन्दताण्डव त्र्यम्बकं यजामहे रुद्रं प्रजापते ಸರ್, ಮದುಮಗನಿಗೆ ಅಂತ ಸ್ಪೆಷಲ್ ಡ್ರಿಂಕ್ಸ್ ತಂದಿದ್ದೀನಿ, ಪ್ಲೀಸ್ ತಗೊಳ್ಳಿ ಸರ್. ವಾವ್, ಸ್ಪೆಷಲ್ ಡ್ರಿಂಕ್ಸಾ? ಕಾಳಜಿ ಮರ್ಯಾದೆನ ನಾವು ಯಾವತ್ತೂ ಬೇಡ ಅನ್ನಲ್ಲ. ಥ್ಯಾಂಕ್ ಯು ಸೋ ಮಚ್.
ಏನ್ರಿ ಇದು ಸ್ಪೆಷಲ್ ಆಗಿ ಜ್ಯೂಸ್ ತಂದಿದ್ದೀರಾ ಅನ್ಕೊಂಡ್ರೆ ಆಲ್ಕೋಹಾಲ್ ತಂದಿದ್ದೀರಾ ರೀ ಇದನ್ನೆಲ್ಲ ನಾನು ಕುಡಿಯಲ್ಲ ತಗೊಂಡೋಗಿ. ಅಲ್ಲ ಸರ್, ಇದು ನಿಮ್ಗೆ ಅಂತ ಸ್ಪೆಷಲ್ ಆಗಿ ತಂದಿರೋದು. ಪ್ಲೀಸ್ ತಗೋ. ಇವತ್ತು ನನ್ನ ಮದ್ವೆ ಮೆಹಂದಿ ಫಂಕ್ಷನ್ ನಡೀತಾ ಇದೆ, ಬ್ಯಾಚುಲರ್ ಪಾರ್ಟಿ ಅಲ್ಲ. ಎಲ್ಲಿ ಹೇಗಿರ್ಬೇಕೋ ಹಾಗೇ ಇರ್ಬೇಕು. ನನ್ ಮೊದ್ಲಿನ ಬಿಕ್ಕಿ ಅಲ್ಲ, ತಗೊಂಡೋಗಿ. ಬೆಕ್ಕಿ, ಇದು ನಿಜವಾಗ್ಲೂ ನೀನೇನಾ? ಯಾಕ ಕೇಳ್ತಿದ್ಯಾ? ಮತ್ತೆ ಇನ್ನೇನ್ ವಿಕ್ಕಿ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋ ನೀನು 60+ ಅಂಕಲ್ ತರ ಡ್ರಿಂಕ್ಸ್ ಬೇಡ ಪಾರ್ಟಿ ಬೇಡ ಅಂತ ಹೇಳ್ತಿದ್ಯಾ? ಇಷ್ಟೊಂದು ಒಳ್ಳೆ ಹುಡ್ಗ ಆಗ್ಬಾರ್ದು ವಿಕ್ಕಿ. ತಗೋ. ಬೇಡ ಅಂದಲ್ಲ, ಫೋರ್ತ್ ಮಾಡಬೇಡ. ಡ್ರಿಂಕ್ಸ್ ಬೇಡ್ತಿದ್ರೆ ಏನಂತೆ, ನಾನ್ ಓಕೆನಾ? ಹೋಗಿ ಹೋಗಿ, ಆ ರಿತುನ್ ಮದ್ವೆ ಆಗ್ತಿದ್ಯಾ? ನನ್ಗೇನ್ ಕಡಿಮೆ ಆಗಿತ್ತು ವಿಕ್ಕಿ? ಅವಳಿಗಿಂತ ನಾನೇ ಚೆನ್ನಾಗಿರ್ಲಿಲ್ವಾ? ನೀನು ಅಂದಿದ್ರೆ ನಾನೇ ಮದ್ವೆ ಆಗ್ತಿದ್ದೆ ವಿಕ್ಕಿ. ಸ್ಟಾಪ್ ಇಟ್ ಪ್ರಿಯಾ, ನನಗೆ ಎಂಗೇಜ್ಮೆಂಟ್ ಆಗಿದೆ, ಈಗ ಮದ್ವೆನೂ ಆಗ್ತಿದೆ. ನೋಡು, ನೀನು ನಮ್ಮ ಅಕ್ಕನ ಫ್ರೆಂಡು, ಈ ಫಂಕ್ಷನ್ಗೆ ಗೆಸ್ಟ್ ಆಗಿರು ಸಾಕು. ನೀನ್ ಈ ತರ ಆಡ್ತಿದ್ರೆ ನೋಡೋ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ನೀನ್ ಇರೋದೇ ಹೀಗಲ್ವಾ? ಮೊದ್ಲು ಹಾಗಿದ್ದೆ, ಈಗ ಬದ್ಲಾಗಿದೆ. ಚಿಕ್ಕು, ನಿನ್ ಜೊತೆ ನನ್ಗೇನ್ ಮಾತು? ವಿಕ್ಕಿಗೆ ಡ್ರಿಂಕ್ಸ್ ಕಳ್ಸಿದ್ದೇನೋ ನಾನೇ, ಆದ್ರೆ ಈ ಹುಡುಗಿ ಅವಳಾಗವಳೆ ಬಂದು ನನ್ನ ಡೌಟ್ ಕ್ಲಿಯರ್ ಮಾಡಿ. ಗುಡ್ ವಿಕ್ಕಿ, ಪ್ರಾಮಿಸ್ ಮಾಡಿರೋ ಹಾಗೆ ನಡ್ಕೋತಿದೀಯ. ಹೀಗೆ ಜೆಂಟಲ್ ಮ್ಯಾನ್ ಆಗಿದ್ದು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ನಿನ್ನನ್ನ ಕೇಳಿದ್ದು, ನೀನಿಲ್ಲೇನ್ ಮಾಡ್ತಾ ಇದೀಯಾ? ಅದು ಗೆಸ್ಟ್ ಯಾರ್ದೋ ಮಗು ಕಳ್ಕೊಂಡ್ಬಿಟ್ಟಿದ್ರು ಮಾವ. ಆ ಮಗುನೇ ಹುಡ್ಕಾಡ್ತಿದ್ದೆ. ಯಾಕ್ ಮಾವ, ನೀವು ಯಾರನ್ನಾದ್ರೂ ಹುಡ್ಕೊಂಡ್ ಬಂದ್ರ? ನಾನ್ ಯಾರನ್ನೋ ಹುಡುಕ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಅದು ಮಾವ, ಅದು ಯಾಕೆ ಮಾತು ತೊದಲ್ತಾ ಇದೆ? ನಿನ್ನ ಹಳೆ ಚಾಳಿ ಏನಾದ್ರು ಶುರು ಮಾಡ್ಕೊಂಡ್ಯಾ? ಅಯ್ಯೋ ಇಲ್ಲ ಮಾವ, ನಾನ್ ನಿಜವಾಗ್ಲೂ ಮಗುನ್ ಹುಡ್ಕೊಂಡೆ ಬಂದಿದ್ದು. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗು ಒಳಗೆ. ಹಾ ಮಾವ.